ಕಳೆದ ಕೆಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿರುವ ಕಾರಣ ತಾಲೂಕಿನಾದ್ಯಂತ ಬಿತ್ತನೆ ಕಾರ್ಯಗಳು ಮುಗಿಸಿದ್ದಾರೆ. ಆದರೆ ರೈತರಿಗೆ ಅಗತ್ಯವಿರುವಷ್ಟು ರಸಗೊಬ್ಬರ ಲಭ್ಯವಾಗುತ್ತಿಲ್ಲ. ಇದರಿಂದಾಗಿ ತಾಲೂಕಿನ ಹೋಬಳಿಗಳಾದ ಕಸಬಾ, ಸೋಮೇನಹಳ್ಳಿ, ರೈತ ಸಂಪರ್ಕ ಕೇಂದ್ರ, ಡಿಎಪಿಸಿಎಂಎಸ್ ಮತ್ತು ಖಾಸಗಿ ಅಂಗಡಿಗಳ ಮುಂದೆ ರಸಗೊಬ್ಬರ ಪಡೆಯಲು ರೈತರು ಸಾಲುಗಟ್ಟಿ ನಿಲ್ಲುವ ಅನಿವಾರ್ಯತೆ ಎದುರಾಗಿದೆ. ರೈತ ಸಂಪರ್ಕ ಕೇಂದ್ರಗಳು ಮತ್ತು ಖಾಸಗಿ ಅಂಗಡಿಗಳಿಗೆ ಅಗತ್ಯ ಪ್ರಮಾಣದಷ್ಟು ರಸಗೊಬ್ಬರವನ್ನು ಸರ್ಕಾರ ಪೂರೈಕೆ ಮಾಡದಿರುವುದು ರೈತರ ಈ ಪರಿಸ್ಥಿತಿಗೆ ಕಾರಣ ಎಂದು ಸ್ಥಳೀಯರು ದೂರುತ್ತಿದ್ದಾರೆ. ಮುಂಗಾರು ಹಿಂಗಾರು ಮಳೆ ಆಗಿದೆ. ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ತಾಲೂಕಿನಲ್ಲಿ ಅತಿ ಹೆಚ್ಚು ನೆಲಗಡಲೆ, ಮುಸುಕಿನ ಜೋಳ, ಭತ್ತ, ರಾಗಿ, ತೊಗರಿ ಸೇರಿದಂತೆ ಧಾನ್ಯಗಳ ಕೃಷಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಕಳೆದ ಒಂದು ವಾರದಿಂದ ತುಂತುರು ಮಳೆ ಆಗಿದೆ. ರೈತರು ಬೆಳೆದ ನೆಲಗಡಲೆ, ಜೋಳದ ಬೆಳೆಗಳಲ್ಲಿ ಕಳೆ ತೆಗೆದಿದ್ದಾರೆ. ಇದೀಗ ರಸಗೊಬ್ಬರ ಸಿಂಪಡಿಸಲು ಮುಂದಾಗಿದ್ದಾರೆ. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ನಾವು ಕೇಶವ ರೆಡ್ಡಿ ಅಂತ ಕೃಷಿ ಇಲಾಖೆ ಗುಡಿಬಂಡೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು. ಈಗ ಯೂರಿಯಾ ಒಂದು ರಸಗೊಬ್ಬರ ಎಲ್ಲ ಮಳಿಗೆಗಳಿಗೆ ದಾಸ್ತಿದೆ. ಈಗ ಮುಸುಕಿನ ಮತ್ತು ಮೇಲುಗೊಬ್ಬರ ಯೂರಿಯಾ ಬೇಕಾಗಿದೆ. ಆ ಒಂದಲ್ಲಿ ಈಗಾಗಲೇ ನಾವು 15 ದಿವಸಗಳಿಂದ ಒಂದು ನಮ್ಮ ತಾಲೂಕಿನಲ್ಲಿ 120 ಯೂರಿಯಾ ರಸಗೊಬ್ಬರವನ್ನು ಎಲ್ಲ ಅಂಗಡಿಗಳ ಮುಖಾಂತರ ವಿತರಣೆ ಮಾಡಿದ್ವಿ. ಈಗ ಪ್ರಸ್ತುತ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಮೊನ್ನೆ ಶನಿವಾರದ ಅಂದು 30 ಟನ್ನಷ್ಟು ರಸಗೊಬ್ಬರ ಬಂದಿತ್ತು. ಬೀಚಗನಹಳ್ಳಿ FPO ಸೋಮೇನಹಳ್ಳಿ, ಚಿತ್ರಾವತಿ FPOಗೆ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಫರ್ಟಿಲೈಸರ್ ಸೋಮೇನಹಳ್ಳಿಯಲ್ಲಿ ಬಂದಿತ್ತು. ಅಲ್ಲಿ ವಿತರಣೆ ಮಾಡಿಸಿದ್ವಿ. ಮತ್ತು ಈ ದಿನ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಫರ್ಟಿಲೈಸರ್ ಅಂತೇಳಿ ಅಲ್ಲಿ 40 ಟನ್ ಬಂದಿದೆ. ಮತ್ತು TAPSMS ಸೊಸೈಟಿಯಲ್ಲಿ 30 ಟನ್ನು, ಕಿಸಾನ್ ಇದರಲ್ಲಿ 10 ಟನ್ ಇದೆ. ಯಾವುದೇ ಕೊರತೆ ಇರೋದಿಲ್ಲ. ರೈತರು ಸಾಲಾಗಿ ಬಂದು ಈ ಒಂದು ರಸಗೊಬ್ಬರವನ್ನು ತಮ್ಮ ಆಧಾರ್ ಮುಖಾಂತರ POS ಯಂತ್ರದ ಮುಖಾಂತರ ಪಡಿಬೇಕು. ಮತ್ತು ಈ ಒಂದು ರಸಗೊಬ್ಬರ ಯೂರಿಯಾ ಜೊತೆಗೆ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಅಂತೇಳಿ ದ್ರವರೂಪದ ರಸಗೊಬ್ಬರಗಳು ದೊರಕ್ತಾ ಇದೆ. ಅವನ್ನ ಬಳಸಬೇಕಾಗುತ್ತೆ. ಅದನ್ನು ಬಳಸೋದ್ರಿಂದ ರೈತರಿಗೆ ರಸಗೊಬ್ಬರ ಪೋಲಾಗೋದನ್ನು ತಡಿಬೋದು. ಮತ್ತು ಅವು ಎಲೆಗಳ ಮುಖಾಂತರ ಪೋಷಕಾಂಶಗಳು ಹೀರ್ಕೊಳ್ಳೋದ್ರಿಂದ ಆ ಪೋಲು ಆಗೋದಕ್ಕೆ ತಡೆಯುತ್ತೆ. ಮಣ್ಣಿನ ಫಲವತ್ತತೆ ಕಡಿಮೆ ಆಗೋದನ್ನು ತಡೆಯುತ್ತೆ. ಮತ್ತು ಅದು ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಇದು ಸರಬರಾಜು ಮಾಡೋದಕ್ಕೆ 1 ಲೀಟ್ರ್ ಅರ್ಧ ಲೀಟ್ರಷ್ಟು 1 ಎಕರೆಗೆ ಸಾಕಾಗುತ್ತೆ. ಇದು ಯೂರಿಯಾ ರಸಗೊಬ್ಬರ ಆದರೆ 50 kg ಬೇಕಾಗುತ್ತೆ. ಅದನ್ನು ಇದು ತಗೊಂಡೋಗೋದನ್ನು ಸುಲಭವಾಗುತ್ತದೆ. ಮತ್ತು ಪರಿಸರ ಸ್ನೇಹಿ ಆಗಿರುತ್ತದೆ. ನೀರಿನ ಪ್ರಮಾಣ ಕಡಿಮೆ ಬೇಕಾಗುತ್ತೆ. ಇವಾಗ ಇದರಲ್ಲಾದರೆ ನೀರು ಕಟ್ಟಬೇಕಾಗುತ್ತೆ. ಅದು ಎಲೆಗಳ ಮುಖಾಂತರ ಹೀರ್ಕೊಳ್ಳೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಹಂಗಾಗಿ ದ್ರವರೂಪದ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAPಗಳನ್ನು ರೈತರು ಬಳಸಬೇಕು ಅಂತೇಳಿ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಇಲ್ಲ, MRPಗಿಂತ ಆ ರೀತಿ ಏನಾದರೂ ಹೆಚ್ಚಾಗಿ ಇವಾಗ ಅವರು ರೈತರು POS ಯಂತ್ರ ಮುಖಾಂತರನೇ ಪಡಿಬೇಕಾಗುತ್ತೆ, ಆಧಾರ್ ಕೊಟ್ಟು. ಹಂಗಾಗಿ ಒಂದು ಬಿಲ್ಲು ಬರುತ್ತೆ. ಆ ಥರ ಏನಾದರೂ MRPಗಿಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಏನಾದರೂ ಮಾರಾಟ ಇದು ಮಾಡಿದ್ರೆ ನಮ್ಗೆ ದೂರು ಕೊಟ್ಟರೆ ಅವರು ಇದ್ರ ಮೇಲೆ ರಸಗೊಬ್ಬರ ಕಾಯ್ದೆ ಅನುಸಾರ 266 ರೂಪಾಯಿ ಇರುತ್ತೆ. ಇಲ್ಲ, ಆ ಥರ ಏನಾದರೂ ಇದ್ದರೆ ನಮಗೆ ಇದು ಕೊಡಿ, ನಾವು ಇದು ಮಾಡ್ತೀವಿ. ಅಲ್ಲಲ್ಲ, ಆ ಥರ ಏನಾದರೂ, ಯಾಕಂದರೆ ಇವಾಗ ಅದಕ್ಕೆ ಸ್ಟಾಕ್ ಅವರು ಇದು ಲೋಡಿಂಗ್ ಅನ್ಲೋಡಿಂಗ್ ಆ ಥರ ಎಲ್ಲ ಬರುತ್ತೆ. ಹಂಗಾಗಿ ಒಂದು ರೀಸನಬಲ್ ಆಗಿ ಇದು ಮಾಡ್ತಾರೆ. ಆ ಥರ ಏನಾದರೂ ಇದಿದ್ರೆ ಲಿಖಿತವಾಗಿ, ಯಾಕಂದರೆ ಇವಾಗ ಯೂರಿಯಾ ಸಿಗೋದೇ ಸ್ವಲ್ಪ ಕಷ್ಟ. ಆ ಒಂದು ನಿಟ್ಟಿನಲ್ಲಿ ಇಲ್ಲ ಆ ಥರ ಇಲ್ಲ. ನೀವು ಏನೋ ಒಂದು ಆ ಥರ ಏನಾದರೂ ದೂರುಗಳಿದ್ರೆ ಕೊಡಿ. ಇಲ್ಲ ಆ ಥರ ಇಲ್ಲ. ಆ ಥರ ಏನಾದರೂ ದೂರುಗಳು ಕೊಡಿ, ನಾವು ಕ್ರಮ ತಗೊಳ್ತೀವಿ. ಬೆಳಗ್ಗೆ 7 ಗಂಟೆಗೆ ಬಂದಿದ್ದೇನೆ. 7 ಗಂಟೆಯಿಂದ ಕ್ಯೂವಲ್ಲಿ ನಿಂತ್ಕೊಂಡಿದ್ದೇನೆ.
1-2 ಮೂಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಬೇಕಾಗಿರೋದು 8 ಮೂಟೆ ಬೇಕು. ಆದ್ರೆ ನಾನು ಬಂದಿರೋದು ಒಬ್ನೇ. 2 ಮೂಟೆ ಕೊಡ್ತೀವಿ ಅಂತ ಇದ್ದಾರೆ. ಅದಕ್ಕೆ ಅದೇನೋ ಜ್ಞಾನ ಯೂರಿಯಾ ಒಂದು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದು ತಪ್ಪು. ಜ್ಞಾನ ಯೂರಿಯಾ ಬೇಡ, ಈಗ ಹೊಡಿಯಕ್ಕಾಗಲ್ಲ. ಅದು ಚಿಕ್ಕದಾಗಿದ್ರೆ ಮಾತ್ರ ಹೊಡಿಬಹುದು ಜ್ಞಾನ ಯೂರಿಯಾ. ಈಗ ದೊಡ್ಡದಾಗಿದೆ ಬೆಳೆಗಳು, ಎಲ್ಲ ಹೊಡಿಯಕ್ಕಾಗಲ್ಲ. ಈಗ ತಗೊಂಡು ಹೋದ್ರೂ ನಾವು ಮನೆಗೆ ಇಟ್ಕೊಂಡು ಈ ಪೂಜೆ ಮಾಡ್ಬೇಕು. ಅದಕ್ಕೆ ಅಷ್ಟೇ. ಅದೊಂದು ಕ್ಯಾನ್ಸಲ್ ಮಾಡಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನ ಕ್ಯಾನ್ಸಲ್ ಮಾಡಿ, ಯಾವ್ದಾದ್ರು ಒಂದು ಕೊಡಿ ಅಂತ ಕೇಳ್ತೀವಿ ನಾವು ಅಷ್ಟೇ. ನಾನು ಜಾಸ್ತಿ ಆದ್ರೆ ಅವ್ರಿಗೆ ಧನ್ಯವಾದ ಹೇಳ್ಬೇಕು ರಾಮಕೃಷ್ಣಪ್ಪನವ್ರಿಗೆ. ಯಾಕಂದ್ರೆ ಇಷ್ಟೊಂದು ಜನಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಅವ್ರು ಕಷ್ಟಪಟ್ಟು ತಂದು ಹಾಕ್ತಾ ಇದ್ದಾರೆ. ಬಾಡಿಗೆ ಆದ್ರೂ 1500 ರೂಪಾಯಿ ಜಾಸ್ತಿ ಕೇಳಿದ್ರು ಕೊಟ್ಟು ಸಾಯಂಕಾಲ ಇವತ್ತು ತರಿಸಿ ನಮ್ಮ ರೈತರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಅವ್ರಿಗೂ ಒಂದು ಧನ್ಯವಾದ ಹೇಳ್ತೀವಿ ನಾವು.